ಹೊಡೆದುರುಳಿಸಿದ್ದಾರೆ. ಗಡಿ ನುಸುಳೋದಕ್ಕೆ ಪ್ರಯತ್ನ ಪಟ್ಟ ಇಬ್ಬರು ಉಗ್ರರ ಹೆಡೆಮುರಿ ಕಟ್ಟಿದ್ದಾರೆ, ಹೊಡೆದುರುಳಿಸಿದ್ದಾರೆ. ಈಗ ಕಾಶ್ಮೀರದಾದ್ಯಂತ ಉಗ್ರರನ್ನ ಸದೆ ಬಡಿಯೋದಕ್ಕೆ ಭಾರತೀಯ ಸೇನೆ ಫೀಲ್ಡ್ಗೆ ಇಳಿದಿದೆ. ಪಹಲ್ಗಾಮ್ ದಾಳಿಯ ನಂತರ ಒಳನುಸುಳುವ ಪ್ರಯತ್ನ ನಡೆಸಲಾಯಿತು. ಆ ಉಗ್ರರನ್ನ ಹೊಡೆದುರುಳಿಸಿ ಶಸ್ತ್ರಾಸ್ತ್ರ ವಶಪಡಿಸಿಕೊಂಡಿದ್ದಾರೆ. ಕಾಶ್ಮೀರದಾದ್ಯಂತ ಸೇನೆ ಅಖಾಡಕ್ಕೆ ಇಳಿದಿದೆ. ಪಹಲ್ಗಾಮ್ ಉಗ್ರ ದಾಳಿಯ ಬಗ್ಗೆ ಬೆಚ್ಚ ಬೀಳಿಸುವ ಮಾಹಿತಿ ಬಹಿರಂಗ ಆಗಿದೆ. ಕಿಶ್ತವಾರ್ ಭಾಗದಿಂದ ಗಡಿ ನುಸುಳಿದ್ರು ಪಾಕಿಸ್ತಾನದ ಉಗ್ರರು. ಕಿಶ್ತವಾರ್ ಭಾಗದಿಂದ ಪಾಕ್ ಉಗ್ರರಿಗೆ ಕಾಶ್ಮೀರದ ಸ್ಥಳೀಯ ಮೂಲಭೂತವಾದಿಗಳ ಬೆಂಬಲ ಸಿಕ್ಕಿದೆ. ಕಾಶ್ಮೀರದ ಸ್ಥಳೀಯ ಉಗ್ರರಿಂದ ಪಾಕಿಸ್ತಾನದ ಉಗ್ರರಿಗೆ ಬೆಂಬಲ ಸಿಕ್ಕಿದೆ. ಪಹಲ್ಗಾಮ್ನಲ್ಲಿನ ದಾಳಿಯ ನಂತರ ಸ್ಥಳದ ಸಂಪೂರ್ಣ ಮಾಹಿತಿಯನ್ನ ಯಾರ್ಯಾರಿಗೆ ನೀಡಲಾಯಿತು, ಹೇಗೆ ನೀಡಲಾಯಿತು ಅನ್ನೋದರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸ್ಥಳೀಯರಿಂದಲೇ ಆ ಉಗ್ರರಿಗೆ ಮಾಹಿತಿ ಸಿಕ್ಕಿದೆ. ಯಾವ ಯಾವ ಕಡೆ ನುಗ್ಗಬಹುದು, ಎಲ್ಲೆಲ್ಲಿ ಗ್ರೇ ಏರಿಯಾಗಳಿವೆ, ಒಳಗೆ ನುಗ್ಗೋದಕ್ಕೆ ಎಲ್ಲಿ ಸುಲಭ ಆಗತ್ತೆ, ಸ್ಥಳೀಯರಿಂದ ಮಾಹಿತಿ ಸಿಕ್ಕಿದೆ. ಸ್ಥಳೀಯರ ನೆರವು ಪಡೆದು ಪಾಕ್ ಉಗ್ರರು ದಾಳಿ ನಡೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.